ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪೂಜಾ ವಿಧಾನ ಇರುತ್ತೆ. ಅವ್ರಿಗೆ ಅನುಕೂಲ ಆದ ಸಮಯದಲ್ಲಿ ಅನುಕೂಲವಾದ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಈ ಪೂಜೆಯಲ್ಲಿ 5 ಪ್ರಕಾರಗಳಿರುತ್ತೆ. ಅಕ್ಷತೆ, ಹೂವು ಇತ್ಯಾದಿ ಪೂಜಾ ಉಪಕರಣಗಳು ಇಲ್ಲದೆ ಒಳ್ಳೆಯ ಮನಸ್ಸಿನಿಂದ ಕೇವಲ ನೀರನ್ನು ಮಾತ್ರ ಉಪಯೋಗಿಸಿ ಮಾಡೋ ಪೂಜೆಗೆ ಅಭಾವಿನಿ ಪೂಜೆ ಅಂತ ಕರೀತಾರೆ. ಹಾಗೆ ಕಷ್ಟದಲ್ಲಿರೋ ವ್ಯಕ್ತಿಗೆ ಯಾವ ಪೂಜಾ ಸಾಮಾನು ಸಿಗದೇ ಇದ್ದರೂ ಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಸಾಕು, ಅದನ್ನು ತ್ರಾಸಿ ಪೂಜೆ ಅಂತ ಕರೀತಾರೆ. ಮತ್ತು ಚಿಕ್ಕ ಮಕ್ಕಳು, ವಯಸ್ಸಾದವರು ಅಥವಾ ಪೂಜೆ ಮಾಡೋ ವಿಧಾನ ಸರಿಯಾಗಿ ಗೊತ್ತಿಲ್ಲದೆ ಇರೋರು ತಮಗೆ ತೋಚಿದ ರೀತಿಯಲ್ಲಿ ಪೂಜೆ ಮಾಡ್ತಾರೆ. ಅದನ್ನು ಸಹ ಭಗವಂತ ಸ್ವೀಕರಿಸ್ತಾನೆ. ಆ ರೀತಿ ಗೊತ್ತಿಲ್ಲದೆ ಸರಿಯಾಗಿ ಮಾಡೋ ಪೂಜೆಗೆ ದೌರ್ಬೋಧಿ ಪೂಜೆ ಅಂತ ಕರೀತಾರೆ. ಜೊತೆಗೆ ಸೂತಕ ಅಥವಾ ಪುರುಡು ಇರೋರು ಕೇವಲ ಸ್ನಾನ ಮಾಡಿ ಶುದ್ಧರಾಗಿ ಮಾನಸಿಕವಾಗಿ ಪೂಜೆ ಮಾಡ್ತಾರೆ. ಅಂತಹ ಪೂಜೆಗೆ ಸಾತಿಕಿ ಸಾಧನೆ ಅಂತ ಕರೀತಾರೆ. ಜೊತೆಗೆ ಹುಷಾರಿಲ್ಲದೆ ಇರೋವಂತಹ ಅವರು, ಸ್ನಾನ ಮಾಡೋಕ್ಕೆ ಆಗದೇ ಇರೋವಂತಹವರು, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಂಡ ಮೇಲೆ ಅವರು ಶುದ್ಧರಾಗಿ ಸ್ನಾನ ಮಾಡಿ ಹಿರಿಯರ ಆಶೀರ್ವಾದ ಪಡ್ಕೊಂಡು ಅವರು ಪೂಜೆಯನ್ನು ಪ್ರತಿನಿತ್ಯದಂತೆ ಮತ್ತೆ ಪ್ರಾರಂಭಿಸಿದ್ರೆ ಅಂತಹ ಪೂಜೆಗೆ ಆತುರಿ ಪೂಜೆ ಅಂತ ಕರೀತಾರೆ. ಧನ್ಯವಾದಗಳು.